ಅಮ್ಮ ಸಾಹೇಬ್ರು ಬಂದಾರ. ಆರ್ಯ ಬಂದ್ಬಿಟ್ನಾ? ತಾಯಿ ಆರ್ಯ ಆರ್ಯ ಚೆನ್ನಾಗಿದೆಯಾ ಆರ್ಯ? ಚೆನ್ನಾಗಿದ್ದೀನಮ್ಮ. ನೀನು ಬಂದು ತಲುಪೋ ಕ್ಷಣಕ್ಕೆ ಕಾಯ್ತಾ ಇದ್ದೆ. ಕೇಶವ ಎಲ್ಲ ಹೇಳಿದ್ದಾನೆ. ಆದರೂ ನೀನು ಕಣ್ಮುಂದೆ ಇರೋದಕ್ಕೂ ಅದೆಲ್ಲೋ ಸುರಕ್ಷಿತವಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಕ್ಷಮಿಸಿ ಅಮ್ಮ, ಪ್ರತಿನಿತ್ಯ ನಿಮ್ಮ ಜೊತೆ ಮಾತಾಡೋದು ನನ್ನಿಂದ ಸಾಧ್ಯ ಆಗಲಿಲ್ಲ. ಒಳ್ಳೇದಾಯ್ತಪ್ಪ. ಆ ಜಲಂಧರು ನಿನ್ನ ಮೇಲೆ ಒಂದು ಕಣ್ಣಿಟ್ಟೇ ಇಟ್ಟಿರ್ತಾನೆ ಅಂತ ನನಗೆ ಗೊತ್ತು. ಅವನೇನೂ ತೊಂದರೆ ಮಾಡಲಿಲ್ಲ ತಾನೆ? ಇಲ್ಲಮ್ಮ, ಅವನೀಗ ತಾನೇ ಜೈಲಿಂದ ಹೊರಗೆ ಬಂದಿದ್ದಾನೆ. ಅದೆಷ್ಟು ವಿಷಕಾರ್ತಾನೋ ನಾನು ನೋಡ್ತೀನಿ. ಒಂದಿಲ್ಲ ಒಂದಿನ ಆ ವಿಷ ಖಾಲಿ ಆಗಲೇಬೇಕು. ಹಲ್ಲಲ್ಲಿ ವಿಷ ಇಲ್ಲದಿರೋ ಹಾವಿನ ಸ್ಥಿತಿ ಆಗುತ್ತೆ ಒಂದು ಅಷ್ಟೇ. ನೀವು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿಮ್ಮ. ನಿನ್ನ ಜೊತೆ ಕೇಶವ ಇರೋದ್ರಿಂದನೇ ನಾನು ಮನೇಲಿ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಯಿತು. ನಿಮ್ಮ ಕಾಳಜಿ ನನಗೆ ಅರ್ಥ ಆಗತ್ತಮ್ಮ. ಆದರೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡ್ತಿರೋದು ಸರಿಯಲ್ಲಮ್ಮ. ಇಲ್ಲಪ್ಪ, ಹೊತ್ತೊತ್ತಿಗೆ ಊಟ, ಮಾತ್ರೆ, ವಾಕಿಂಗು ಎಲ್ಲ ಮಾಡ್ತೀನಿ. ಹಾಂ, ಧ್ಯಾನ ಕೂಡ. ನಾನು ಅದನ್ನು ಹೇಳ್ತಿಲ್ಲಮ್ಮ. ಇಷ್ಟೊತ್ತಾದರೂ ನಿದ್ದೆ ಮಾಡದೇ ಇದ್ದೀರಲ್ಲ. ಯೋಚನೆಗಳು ಜಾಸ್ತಿ ಆದಾಗ ನಿದ್ದೆ ದೂರ ಆಗುತ್ತೆ. ಯೋಚನೆಗಳಿಗೆ ಅವಕಾಶ ಕೊಡಬೇಡಿ ಅಮ್ಮ. ನಿಶ್ಚಿಂತೆಯಾಗಿ ಮಲ್ಕೊಳ್ಳಿ. ತುಂಬ ತಡ ಆಗಿದೆ, ಮಲ್ಕೊಳ್ಳಿ ಅಮ್ಮ. ಖಂಡಿತ ಆರ್ಯ, ನೀನೀಗ ಬಂದ್ಯಲ್ಲ, ನಾನು ನೆಮ್ಮದಿಯಾಗಿರ್ತೀನಿ. ಅಂದಹಾಗೆ ನಿಮ್ಮಿಬ್ರದ್ದು ಊಟ ಆಯ್ತಾ? ಆಗಿದೆಯಮ್ಮ, ಲೇಟ್ ಆಗಿದೆ, ನೀವು ಮಲ್ಕೊಳ್ಳಿ. ಸಾಹೇಬ್ರ, ಈ ಗಿಡ ಎಲ್ಲಿಡ್ಬೇಕಂತಂದ್ರೆ ಅಲ್ಲಿಡ್ತೀನಿ. ಓ, ಮಲ್ಲಿಗೆ ಗಿಡ ಇದೆಲ್ಲಿಂದ ತಂದೆ ಆರ್ಯ? ಯಾರಾದರೂ ಕ್ಲೈಂಟ್ಸ್ ಕೊಟ್ರಾ? ಅದು ಮಲ್ಲಿಗೆ ಗಿಡ. ಅಯ್ಯೋ, ನಾನೊಬ್ಳು ಇಂಥ ಅಪರಾತ್ರಿಲಿ ನಿಮ್ಮಿಬ್ರು ನಿಲ್ಲಿಸ್ಕೊಂಡು ಮಾತಾಡ್ತಾನೇ ಇದ್ದೀವಿ. ಆದರೂ ನಿನ್ನ ಕ್ಲೈಂಟ್ಸ್ ಕೊಟ್ಟಿರೋ ಹಲವಾರು ಗಿಫ್ಟ್ಸ್ಗಳಲ್ಲಿ ಇದೇ ಸ್ಪೆಷಲ್. ಮಲ್ಲಿಗೆ ಗಿಡನೇ ಗಿಫ್ಟಾಗಿ ಕೊಡಬೇಕು ಅಂತ ಅವ್ರಿಗೆ ಅನಿಸ್ತಲ್ಲ, ಅವರು ಬಹಳ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಇರಬೇಕು. ಹೋಗಿಮ್ಮ, ನೀವು ಮಲ್ಕೊಳ್ಳಿ. ಈ ಮಲ್ಲಿಗೆ ಗಿಡನ ನಾನು ಬೇಕಾದ ಕಡೆ ಇಡಿಸ್ತೀನಿ. ಬೇಡ, ನಾನು ಇಡ್ತೀನಿ. ಥ್ಯಾಂಕ್ ಯು. ಅಮ್ಮ, ತುಂಬ ತಡ ಆಯಿತು, ಹೋಗಿ ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮಾ. ಗುಡ್ ನೈಟ್. ತಪ್ಕೊಂಡೆ ಮಲ್ಕೊಂಡು ಬಿಡಬೇಡ, ಅದಕ್ಕೆ ಬಿಸಿಲು ಬೇಕು, ಇಲ್ಲಾಂದರೆ ಸತ್ತೋಗತ್ತೆ. ಗೊತ್ತಪ್ಪ, ಗೊತ್ತು. ಇಷ್ಟೊತ್ತಲ್ಲಿ
not reachable. Please try again later. ಎಲ್ರಿಗೂ ಸಿಮ್ ಕಾರ್ಡ್ ಕೊಡ್ತಾರೆ, ಇವ್ರ ಫೋನಲ್ಲೇ ನೆಟ್ವರ್ಕ್ ಇರಲ್ಲ. ಇದು ನಂಬೋ ಮಾತಾ? ನಾನೇನ್ ಸುಳ್ಳು ಹೇಳ್ತಿದ್ದೀನಾ? ಏನೋ ಇಶ್ಯೂ ಆಗಿರ್ಬೇಕು. ಎಕ್ಸಾಮ್ ಆದ್ಮೇಲೆ ಸಿಗ್ತೀನಿ ಅಂತ ಹೇಳಿದಾರೆ ಅಲ್ವಾ, ಇವಾಗ ಓದ್ಕೋ. ಅಯ್ಯೋ, ನಮ್ ರಘುಪತಿ ಮಾವಂಗೂ ನಿಮ್ಮ ಅಮ್ಮನ್ಗೂ ಇದ್ರಲ್ಲಿ ಕಾಂಪಿಟೇಷನ್ ಇಡ್ಬೇಕು. ಅವ್ರ ಕಾಟ ತಡಿಯಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಇದೆನಾ? ಆರ್ಯ ಸರ್ ಹೇಳ್ದಂಗೆ ಎಕ್ಸಾಮ್ ಮುಗಿಯೋವರೆಗೂ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಅವರೇ ವಿಶ್ ಮಾಡಿದ್ದಾರೆ ಅಂದಮೇಲೆ ನೋಡ್ಕೋ, ಈ ಸಲ ಎಕ್ಸಾಮ್ ಅಲ್ಲಿ 100/100 ಗ್ಯಾರಂಟಿ. ಹೌದಂತೆ, ಎಕ್ಸಾಮ್ ಹಿಂದಿನ ದಿನ ಈಗ ಕನ್ಸ್ ಕಾಣ್ತಾ ಕೂತ್ಕೊಂಡ್ರೆ 100 200 ಸಿಗುತ್ತೆ, 1 ಸಿಗಲ್ಲ. ಸುಮ್ಮನೆ ಓದ್ಕೋ. Corporate law deals with the formation. ನಾವು ಪ್ರೀತಿ ಕೊಟ್ಟಷ್ಟು ಅವುಗಳು ಹೂಗಳನ್ನು ಅರಳಿಸೋದ್ರ ಮುಖಾಂತರ ಅವುಗಳ ಖುಷಿಯನ್ನು ವ್ಯಕ್ತಪಡಿಸ್ತವೆ ಅಲ್ವಾ? ಆರ್ಯ, ಇದು ಬರೀ ಮಲ್ಲಿಗೆ ಗಿಡ ಅಲ್ಲ, ಮ್ಯಾಜಿಕ್ ಮಲ್ಲಿಗೆ ಗಿಡ ಅನ್ಸುತ್ತೆ. ಉದ್ಯಮಿಯಿಂದ ರೈತನಾದ, ರೈತನಿಂದ ಕವಿ ಆಗ್ಬಿಟ್ಟ. ಹಾಗೇನಿಲ್ಲಮ್ಮ, ರೈತ ಆಗೋದು ಎಷ್ಟು ಕಷ್ಟನೋ ಕವಿ ಆಗೋದು ಅಷ್ಟೇ ಕಷ್ಟ. ಮನಸ್ಸೊಳಗಿನ ಭಾವನೆಗಳು ಪದಗಳಲ್ಲಿ ಕೂರಿಸೋದು ಸುಲಭದ ಮಾತಾ? ಟ್ರೈ ಮಾಡು. ಹೇಗೂ ಈ ಮಲ್ಲಿಗೆ ಗಿಡ ಇದೆಯಲ್ಲ, ಅದ್ರ ಜೊತೆ ಮಾತಾಡು. ನಿನ್ನ ಮನಸ್ಸಿನ ಭಾವನೆಗಳಿಗೆ ಪದಗಳು ಸಿಕ್ಕಿದ್ರೂ ಸಿಗ್ಬೋದು. ಅದನ್ನೂ ಪ್ರಯತ್ನ ಪಡ್ತೀನಿ. ಇದನ್ನು ನನ್ನ ಕೋಣೆ ಬ್ಯಾಲ್ಕನಿಲಿಟ್ಟು ಬೆಳೆಸ್ತೀನಿ. ಸರಿ, ನೀನು ಯಾಕೆ ಹೊತ್ಕೊಂಡು ಹೋಗ್ತಾ ಇದೆಯಾ? ಮನೇಲಿ ಅಷ್ಟೊಂದು ಜನ ಕೆಲ್ಸಕ್ಕಿದ್ದಾರೆ, ಯಾರಿಗಾದ್ರೂ ಕೂಗ್ತೀನಿ. ಬೇಡಮ್ಮ, ಈ ಪುಟ್ಟ ಮಲ್ಲಿಗೆ ಗಿಡನ ನಾನೇ ಹೊತ್ಕೊಂಡು ಹೋಗ್ತೀನಿ. ಹೊಸ ಚಿಗುರು ಬರೋ ಕಾಲ ಬಂದೈತಿ. ಜೊತೆ ಜೊತೆಯ